ಹುಣಸಗಿ ತಾಲೂಕಿನ ಬಲಶೆಟ್ಟಿಹಾಳ್ ಗ್ರಾಮದಲ್ಲಿ ನಿವೃತ್ತ ಸೈನಿಕನಿಗೆ ಸನ್ಮಾನ. ಭಾರತ ಮಾತೆಯ ಸೇವೆ ಸಲ್ಲಿಸುವ ಭಾಗ್ಯ ನನಗಿದೆ. ನಾನೊಬ್ಬ ಅತ್ಯಂತ ಶಿಸ್ತಿನ ಸಿಪಾಯಿ. ಈ ನಮ್ಮ ಬಲಶೆಟ್ಟಿಹಾಳದಲ್ಲಿ ಮಹಾತ್ಮ ಗಾಂಧೀಜಿ ದೇವಸ್ಥಾನವಿರುವುದರಿಂದ ದೇಶ ಸೇವೆಗೈಯುವ ಅವಕಾಶ ಲಭಿಸಿದೆ ಎಂದು ಸೈನಿಕ ಕಾಸಿಂ ಸಾಬ್ ಅಬ್ದುಲ್ ಖಾದರ್ ಸಾಬ್ ಅಭಿಮಾನದಿಂದ ಹೇಳಿದರು. ತಾಲೂಕಿನ ಬಲಶೆಟ್ಟಿಹಾಳ್ ಗ್ರಾಮದ ವತಿಯಿಂದ ಹೃದಯಸ್ಪರ್ಶಿ ಸನ್ಮಾನ ಸಮಾರಂಭ ಆಯೋಜಿಸಿರುವುದರಿಂದ ಅವರು ಮಾಧ್ಯಮದೊಂದಿಗೆ ತಮ್ಮ ಅಂತರಾಳದ ಮಾತುಗಳನ್ನಾಡಿದರು. ಅಬ್ದುಲ್ ಖಾದರ್ ತಾರಾಗಾರ್ ಅವರ 7 ಪುತ್ರರಲ್ಲಿ ಕೊನೆಯವರಾದ ಕಾಸಿಂ ಬಾಲ್ಯದ ಶಿಕ್ಷಣ ಕೊಡೇಕಲ್ನಲ್ಲಿ ಪಡೆದು 10ನೇ ತರಗತಿ ನಂತರ ಮಿಲಿಟರಿ ಸೇರುವ ಉತ್ಕಟ ಆಸೆಯಿಂದ 2002ರಲ್ಲಿ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ITBPF ಸೇರಿದರು. ಹರಿಯಾಣದಲ್ಲಿ ತರಬೇತಿ ಪಡೆದು ನಂತರ ಬಟಾಲಿಯನ್ 25ರಲ್ಲಿ ಸೈನಿಕನಾಗಿ ಸೇರ್ಪಡೆಗೊಂಡರು. ಅತಿ ಹೆಚ್ಚು ಅವಧಿ ಸೇವೆ ಮಾಡಿದ್ದು ಚೈನಾ ಬಾರ್ಡರ್ನ ಅರುಣಾಚಲ ಪ್ರದೇಶ, ಜಮ್ಮು ಕಾಶ್ಮೀರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಜಾರ್ಖಂಡ್ ಸೇರಿ ದೇಶದ ಹಲವು ಕಡೆ ಅತಿ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಸೇವೆಗೈದು ಅನೇಕ ಬಾರಿ ಉಗ್ರರ ಶೋಧನೆ, ನಕ್ಸಲರೊಂದಿಗೆ ಚಕಮಕಿ ನಡೆದಿರುವುದುಂಟು. ವಿಶ್ವದ ಅಗ್ರ ಶ್ರೇಯಾಂಕದಲ್ಲಿ ಭಾರತದ ಸೈನಿಕರಾದ ನಾವು ಇದ್ದೇವೆಂಬುದಕ್ಕೆ ಕಾರ್ಗಿಲ್ ಕದನವೇ ಸಾಕ್ಷಿ ಎಂದು ಹೇಳಬಹುದು. ಅರುಣಾಚಲ ಪ್ರದೇಶದ ಚೀನಾ ಬಾರ್ಡರ್ದಲ್ಲಿಯ ಲೋಹಿತ್ ವ್ಯಾಲಿಯಲ್ಲಿಯ ಸೇವೆ ಇವರಿಗೆ ತೃಪ್ತಿ ತಂದಿದೆ. 22 ವರ್ಷಗಳ ಸುದೀರ್ಘ ಸೇವೆಯೊಂದಿಗೆ ಇವರಿಗೆ 78ನೇ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಸದಲ್ಲಿ ನಿವೃತ್ತಿಯಾಗಿರುವುದು, ಮೇಲಾಗಿ ಹುಟ್ಟೂರಿನಲ್ಲಿ ಸನ್ಮಾನ ಸ್ವೀಕರಿಸುತ್ತಿರುವುದು ಸಂತಸ ತಂದಿದೆ. ಈ ಸನ್ಮಾನ ದೇಶದ ಇಡೀ ಸೈನಿಕರಿಗೆ ಮಾಡುತ್ತಿರುವ ಸನ್ಮಾನ ಎಂದು ಗ್ರಾಮಸ್ಥರು ಭಾವಿಸುತ್ತಾರೆ.